ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಾವಲು ಸಮಿತಿ ಮಹಿಳೆಯರ ಸಾಗಾಣಿಕೆ ತರಬೇತಿಯಾಗಿರ್ಬೋದು, ಮಕ್ಕಳ ರಕ್ಷಣೆ ಆಗಿರ್ಬೋದು, ಹಲವಾರು ಹೆಣ್ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಚರ್ಚಿಸಿ ಅಲ್ಲಿ ತೀರ್ಮಾನ ಮಾಡಲಿಕ್ಕೆ ಅವಕಾಶ ಇದೆ. ಆ ದಿಶೆಗೆ ಕೂಡ ನಮ್ಮ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಮೇಲ್ವಿಚಾರಕರಾಗಿರ್ಬೋದು, ಕಾವಲು ಸಮಿತಿ ಸಭೆಗಳನ್ನು ಪಂಚಾಯತ್ ಆಗಬೇಕು. ಅದರ ನಡವಳಿಕೆಯನ್ನು ಕೂಡ ನಮ್ಮ ಇಲಾಖೆಗೆ ಬರಬೇಕು. ಅದರ ಜೊತೆ ಕೂಡ ನಾವು ಜಿಲ್ಲಾ ಮಟ್ಟದ VC ಅವರಾಗಿರ್ಬೋದು, CO ಅವರಾಗಿರ್ಬೋದು ಚರ್ಚಿಸಿ ಸೂಕ್ತ ಕ್ರಮಗೊಳಿಸಲಿಕ್ಕೆ ನಾವು ಇಲಾಖೆಗೆ ಕೆಲಸ ಮಾಡ್ತಾ ಇದ್ದೀವಿ. ಭಾರತ ಅನ್ನೋ ವಿಷಯವನ್ನು ಅಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ನಗರ ಪ್ರದೇಶದಲ್ಲಿಯೂ ಕೂಡ ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ಇಲಾಖೆ ಹಾಗೂ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್ಗಳು ಕೂಡ ಈ ಒಂದು ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಹಾಗೆ ಜನರಿಗೆ ಈ ಕುರಿತು ಬಾಲ್ಯ ವಿವಾಹವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ಸಂಬಂಧ ಈ ಒಂದು ಕಾರ್ಯಕ್ರಮ ಇಂಡಿ ನಗರದಲ್ಲಿ ಇವತ್ತು ಯಶಸ್ವಿ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಗ್ಯಶ್ರೀ ಸದಲಾಪುರ, ನಮ್ಮ ಊರು ಚಿಕ್ಕದೇವನೂರು. ಈ ಕೇಂದ್ರ ಸರ್ಕಾರದ ಯೋಜನೆ ಬಾಲ್ಯ ವಿವಾಹ ತಡೆಗಟ್ಟುವುದು, ಇದರಿಂದ ನಮಗೆ ತುಂಬ ಉಪಯುಕ್ತವಾಗಿದೆ. ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ನಾವು ರಕ್ಷಿಸಬೇಕು ಮತ್ತು ಸಣ್ಣ ವಯಸ್ಸಿನಲ್ಲಿ ನಾವು ಮಕ್ಕಳಿಗೆ ಬಾಲ್ಯ ವಿವಾಹವನ್ನು ಮಾಡುವುದರಿಂದ ಅವರು ಮುಂದೆ ಯಾವುದೇ ಹುದ್ದೆಗಳ ಸಾಧನೆಯನ್ನು ಮಾಡಲು ಅನಾನುಕೂಲ ಆಗ್ತದೆ. ಅದಕ್ಕಾಗಿ ನಾವು ಈ ಕಾರ್ಯಕ್ರಮದಿಂದ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಮುಂದೆ ಸಭೆ ಏರ್ಪಾಡು ಮಾಡಿದ್ದೀವಿ. ನಮ್ಮ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ನಮ್ಮ ಶಾಸಕರು, ಸೋತವರು, ಗೆದ್ದವರು ಅವರೆಲ್ಲರ ಸಹಕಾರ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ನಗರ ಪಾಲಿಕೆ ಅಧ್ಯಕ್ಷರು, ಸದಸ್ಯರು, ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು ಅವರೆಲ್ಲರ ಸಹಕಾರದಿಂದ 23 ಡಿಕ್ಲೇರ್ ಮಾಡ್ತೀವಿ. 23 ಇರ್ಬೋದು. ದಿವಸ ನಿಗದಿ ಮಾಡಿದ್ರೆ 2 ದಿನ ಇದೆ, 23 24 ಯಾವತ್ತು ಬೇಕಾದ್ರೂ ಮಾಡಿ ಅಂತ ಹೇಳಿದೆ. ಕುಮಾರಸ್ವಾಮಿಯವರು ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾರೆ. ನಮ್ಮ ಪಕ್ಷದ ಎಲ್ಲಾ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಆ ಸಭೆಯಲ್ಲಿ ಹಾಜರು. ನಾನು ಯಾವ ಕಾಂಗ್ರೆಸ್ ಈ ದೇಶದಲ್ಲಿ ಏನಾಗಿದೆ, 14 ರಾಜ್ಯಗಳಲ್ಲಿ ಬಿಜೆಪಿ ಇದೆ, 3 ರಾಜ್ಯದಲ್ಲಿ ಅವರ ಆಸನದ ವೇದಿಕೆ ಮೇಲೆ ನರ್ತನ ಎಲ್ಲ ಗಮನಿಸಿದೆ.
ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ ಇದೆ. ಹಾಗೂ ನಮ್ಮ ಎರಡೂ ಜಿಲ್ಲೆಯ ಸಮಿತಿಯಿಂದ ನಾವು ಪ್ರಧಾನಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ, ರಾಷ್ಟ್ರಪತಿಗಳಿಗೆ ನಾವು ಒಂದು ಮನವಿ ಪತ್ರವನ್ನು ಸಹ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ತಾವು ನಮ್ಮ ರಾಷ್ಟ್ರಕವಿ, ವಿಶ್ವಮಾನವ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂಥ ಕುವೆಂಪುರವರಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ಅವರಲ್ಲಿ ನಾನು ಮನವಿ ಮಾಡ್ತಾ ಅದಕ್ಕಾಗಿ ಅವರನ್ನ ಮತ್ತೆ ಬಡಿದೆತ್ತಿ ಅವರಿಗೆ ಸಲಹೆಯನ್ನು ಕೊಟ್ಟು ನಿಮ್ಮ ಭಾಷೆಯಲ್ಲೇ ಬರೀರಿ ಅಂತೇಳಿ ಅವರಿಗೆ ಸಲಹೆಯನ್ನು ಕೊಟ್ಟಾಗ ಮೊದಲ ಬಾರಿಗೆ ಅವರು ಅವರನ್ನ ಕಥೆಯಂತೆ ಒಂದು ಕಥೆಯನ್ನು ಬರೀತಾರೆ. ಅಲ್ಲಿಂದ ಅವರ ಸಾಹಿತ್ಯ ಕೃತಿ ಮುಂದೆ ಬೆಳೀತಾ ಹೋಗುತ್ತೆ. ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಗ್ರಂಥರಾಶಿಯನ್ನ, ಶರಣರಾಗಿರ್ತಕ್ಕಂಥ ಅಕ್ಷರ ಧರ್ಮವನ್ನ ಉಳಿಸುವಂತ ಪ್ರಯತ್ನವನ್ನು ಅವರು ಮಾಡ್ತಾ ಹೋಗ್ತಾರೆ. ನಾವು ಕೂಡ ಹೇಳಿದ್ವಿ, ಹೆಬ್ಬಾಳ ಬ್ರಿಡ್ಜ್ ಪಕ್ಕದಲ್ಲಿ ಈಗಲೂ ಇದು ಒಂದು 200 ಹಟ್ಸ್ ಇದೆ. ಅಲ್ಲಿ ಈಗಲೂ ಗಾಂಜಾ, ಈ ರೀತಿ ಡ್ರಗ್ ದಂಧೆಗಳು ಅಲ್ಲಿ ನಡೀತಾ ಇವೆ. ಸರಿ ಹೇಳಿದ್ದೀವಿ, ಇದುವರೆಗೂ ಸರ್ಕಾರ ಸೀರಿಯಸ್ನೆಸ್ ಅನ್ನೇ ತೋರಿಸಿಲ್ಲ. ಫ್ಲೈಓವರ್ ಇಂದ ಮುಂದ್ಗಡೆ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕರ್ಕೊಂಡೋಗಿ ಪ್ರೆಸ್ನವ್ರ ಮುಂದೆ ತೋರಿಸಿದ್ರು. ಅದನ್ನ ದಿವಸ ನಾವು ಅಲ್ಲೇ ಓಡಾಡ್ತಕ್ಕಂಥವ್ರು, ಇವತ್ತಿನವರೆಗೆ ಅವ್ರನ್ನ ಮುಟ್ಲಿಲ್ಲ. ಈಗಲೂ ಅವ್ರ ಹತ್ರ ಹೋಗಿ ನೋಡ್ರಿ ನೀವು, ವೋಟರ್ ಕಾರ್ಡ್ ಇದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.